ಹಾಯ್ ಫ್ರೆಂಡ್ಸ್, ರುಚಿಪಾಕ ಕನ್ನಡ 10 ಅಡುಗೆ ಮನೆಗೆ ಸ್ವಾಗತ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ಇವತ್ತು ರೆಸಿಪಿ ಏನೆಂದರೆ ಚುಮ್ಮರಿ ಸುಸ್ಲಾ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. 2 ಈರುಳ್ಳಿ ಕಟ್ ಮಾಡ್ಕೊತಾ ಇದ್ದೀನಿ. 4 ಸ್ವಲ್ಪ ನಮ್ಮ ಮೆಣಸಿನ್ಕಾಯಿ ಸಪ್ಪಗಿದೆ ಅಂತ ಒಂದು 5-6 ಮೆಣಸಿನ್ಕಾಯಿ ಕಟ್ ಮಾಡ್ಕೊತಾ ಇದ್ದೀನಿ. ಈಗ ಒಂದು ಟೊಮೆಟೊ ಕಟ್ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಸಣ್ಣಕ್ಕೆ ಕಟ್ ಮಾಡ್ತೀನಿ. ಈಗ ಚುಮ್ಮರಿ ಸ್ವಲ್ಪ ಕ್ಲೀನ್ ಮಾಡ್ಕೊಂಡು ನೀರು ಹಾಕಿ ತೋರಿಸ್ಕೊಳ್ಳೋಣ. ನೀರು ಹಾಕಿ ತೋರಿಸ್ಕೊತಾ ಇದ್ದೀನಿ ನೋಡಿ. ತೆಗೆದು ಒಂದು ಪ್ಲೇಟಿಗೆ ಹಾಕಿ ತೆಗೆದಿಟ್ಟೋಣ. ಈಗ ಸ್ಟವ್ ಹಚ್ಚಿ ಪಾತ್ರೆ ಇಡಿ, 2 ಸ್ಪೂನ್ ಎಣ್ಣೆ ಹಾಕಿ, ಎಣ್ಣೆ ಕಾದ್ಮೇಲೆ 1 ಸ್ಪೂನ್ ಸಾಸಿವೆ ಹಾಕಿ. ಸಾಸಿವೆ ನೋಡಿ ಹೇಗೆ ಚಟಪಟ ಅಂತ ಇದೆ, ಪಟಾಕಿ ಹೊಡೆದಂಗೆ ಅನ್ನಿಸ್ತಾ ಇದೆ. ಶೇಂಗಾ ಕಾಳು ಹಾಕಿ 2 ನಿಮಿಷ ಫ್ರೈ ಮಾಡೋಣ. 1 ಸ್ಪೂನ್ ಜೀರಿಗೆ ಹಾಕೋಣ, ಸ್ವಲ್ಪ ಅಜ್ವಾನ ಹಾಕೋಣ, ಸ್ವಲ್ಪ ಕರಿಬೇವು ಹಾಕೋಣ. ಈಗ ಮಿಕ್ಸ್ ಮಾಡೋಣ. ಕಟ್ ಮಾಡಿದ್ದ ಹಸಿಮೆಣಸಿನ್ಕಾಯಿ ಹಾಕಿ ಮಿಕ್ಸ್ ಮಾಡೋಣ. ಈರುಳ್ಳಿ ಹಾಕೋಣ. ಕಟ್ ಮಾಡಿ ಇಟ್ಕೊಂಡಿದ್ದು ಈರುಳ್ಳಿ ಹಾಕಿ ಮಿಕ್ಸ್ ಮಾಡೋಣ. ನೋಡಿ ಸ್ವಲ್ಪ ಕೆಂಪಗಾಗೋವರೆಗೂ ಫ್ರೈ ಮಾಡೋಣ. ಈಗ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ, ಸ್ವಲ್ಪ ಅರಿಶಿನ ಪುಡಿ ಹಾಕೋಣ, ಹಾಕಿ ಮಿಕ್ಸ್ ಮಾಡೋಣ. ಟೊಮ್ಯಾಟೊ ಹಾಕೋಣ, ಹಾಕಿ ಮಿಕ್ಸ್ ಮಾಡೋಣ. ನೋಡಿ ಸ್ವಲ್ಪ ಒಂದು 2 ನಿಮಿಷ ತಕ್ಕಷ್ಟು ಸಕ್ಕರೆ ಹಾಕೋಣ, ಹಾಕಿ ಒಂದು 2 ನಿಮಿಷ ಮಿಕ್ಸ್ ಮಾಡೋಣ. ತೋರಿಸ್ಕೊತ ಇಟ್ಕೊಂಡಿದೆಯಲ್ವ ಚುಮ್ಮರಿ ಹಾಕಿ ಈಗ ಮಿಕ್ಸ್ ಮಾಡ್ಕೊಳ್ಳೋಣ. ಸ್ವಲ್ಪ ಉರಿ ಸಣ್ಣಕ್ಕೆ ಇಟ್ಕೊಳ್ಳೋಣ. ಜಾಸ್ತಿ ಉರಿ ಇಟ್ಟರೆ ಬೇಗ ಹೊತ್ತುತ್ತೆ ಅಂತ, ಹಾಗಾಗಿ ಸ್ವಲ್ಪ ಸಣ್ಣಕ್ಕೆ ಉರಿ ಇಟ್ಟು ಮಿಕ್ಸ್ ಮಾಡೋಣ. ನೋಡಿ ಮಿಕ್ಸ್ ರೆಡಿ ಆಯಿತು. ಪ್ಲೇಟಿಗೆ ಸರ್ವ್ ಮಾಡೋಣ. ಚೂಡ ಇಲ್ಲ ಸೇವ ಏನಾದರೂ ಇದ್ದರೆ ಮೇಲೆ ಹಾಕಿ ಸ್ವಲ್ಪ ಡೆಕೋರೇಷನ್ ಮಾಡೋಣ. ಧನ್ಯವಾದಗಳು ಫ್ರೆಂಡ್ಸ್. ನಿಮ್ಮ ಫ್ರೆಂಡ್ಸ್ಗೆ ಎಲ್ಲರಿಗೂ ಶೇರ್ ಮಾಡಿ.